ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು 21ನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ಒಂದು ರೈತರು ವೇಟ್ ಮಾಡ್ತಾ ಇದ್ರಿ ಅಂಥವರೆಲ್ಲರಿಗೂ ಕೂಡ 21ನೇ ಕಂತಿನ ಯಾವ ದಿನಾಂಕದೊಳಗೆ ನಿಮ್ಮ ಒಂದು ಖಾತೆಗಳಿಗೆ ಹಣನ ಜಮಾ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಭಾಳಷ್ಟು ಜನರು ನಮಗೆ 21ನೇ ಕಂತಿನ ಹಣ ಯಾವಾಗ ಬರುತ್ತೆ, ಯಾವ ತಿಂಗಳಿನಲ್ಲಿ, ಯಾವ ದಿನಾಂಕದಂದು ಹಣನ ನಮ್ಮ ಒಂದು ಖಾತೆಗಳಿಗೆ ಜಮಾ ಆಗುತ್ತೆ ಅಂತಕ್ಕಂಥ ಮಾಹಿತಿನ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾ ಇದ್ದರು. ಅದ್ರ ಬಗ್ಗೆಯೂ ಕೂಡ ವಿವರವಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಮಾಹಿತಿ ಏನು ಕೇಳ್ತಾ ಇದ್ರು ಅಂತಂದರೆ, 21ನೇ ಕಂತಿನ ಹಣದಲ್ಲಿ ಇವಾಗ 21ನೇ ಕಂತಿನ ಹಣದಲ್ಲಿ 4,000 ರೂಪಾಯಿ ಹಣನ ಜಮಾ ಆಗ್ತಾ ಇದೆ ಅಂತ ಈ ರೀತಿಯಾಗಿ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾ ಇದ್ರು. ಇದು ನಿಜಾನ? ಹಾಗಾದರೆ ಜಮಾ ಯಾರಿಗೆಲ್ಲ ಒಂದು 4,000 ರೂಪಾಯಿ ಹಣನ ಜಮಾ ಆಗುತ್ತೆ ಅಂತ ಅದನ್ನು ಕೂಡ ವಿವರವಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಮೂರನೇದಾಗಿ ಏನು ಅಂತಂದರೆ, ಇವಾಗ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಹಣ ಏನಿದೆ ಅದು 10,000 ರೂಪಾಯಿಗೆ ಏರಿಕೆ ಆಗಿದೆ ಅಂತ ಕಮೆಂಟ್ಗಳ ಮೂಲಕ ಕೆಲವೊಬ್ಬರು ಮಾಹಿತಿನ ಕೇಳ್ತಾ ಇದ್ರು. ಈ ರೀತಿಯಾಗಿ ನಾವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿನ ಕೇಳ್ತಾ ಇದ್ದೀವಿ. 10,000 ರೂಪಾಯಿಗೆ ಏರಿಕೆ ಆಗಿದೆ ಅಂತ ಮಾಹಿತಿಗಳು ಕೇಳಿಬರ್ತಾ ಇದ್ದಾವೆ ಅಂತ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾ ಇದ್ರು. ಇದ್ರ ಬಗ್ಗೆಯೂ ಕೂಡ ವಿವರವಾಗಿ ತಮಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಬಹಳಷ್ಟು ಜನರದು ಏನಾಗಿದೆ ಅಂತಂದರೆ, 19, 20ನೇ ಕಂತಿನ ಹಣ ಏನಿದೆ ಅದನ್ನು ಅವರ ಒಂದು ಖಾತೆಗಳಿಗೆ ಹಣನ ಜಮಾ ಆಗಿಲ್ಲ. ಬಹಳಷ್ಟು ರೈತರದು ಈ ರೀತಿಯಾಗಿ ಕೂಡ ಒಂದು ಪ್ರಾಬ್ಲಮ್ ಆಗಿದೆ. ಅಂಥವರು ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಮ್ಮ ಒಂದು ವಿಡಿಯೋಗೆ ಇನ್ನೂ ಯಾರು ಲೈಕ್ ಮಾಡಿಲ್ವೋ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ ಅಥವಾ ಸಬ್ಸ್ಕ್ರೈಬ್ ಆಗದೇ ವಿಡಿಯೋನ ನೋಡ್ತಾ ಇದ್ರಿ ಅಂತಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು. ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವೀಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡುವ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನಿಮ್ಮ ಒಂದು ಮೊಬೈಲ್ ಮೊದಲಿಗೆ ನೋಟಿಫಿಕೇಷನ್ ಆಗಿ ನೋಡ್ಕೊಳ್ಬೋದು ವಿಡಿಯೋಗಳನ್ನು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ನೀವೇನೆಲ್ಲ ಒಂದು ಕಮೆಂಟ್ಗಳನ್ನು ಮಾಡಿದ್ರಿ ಅದರೆಲ್ಲದರ ಬಗ್ಗೆಯೂ ಕೂಡ ತಮಗೆ ವಿವರವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಯೋಜನೆನ ಪ್ರಾರಂಭ ಆಗಿದ್ದು ಇವಾಗ 6 ವರ್ಷ ಕೂಡ ಕಂಪ್ಲೀಟ್ ಆಗ್ತಾ ಬಂದಿರುವಂಥದ್ದು. ಇವಾಗ ವೀಕ್ಷಕರೇ 20ನೇ ಕಂತಿನ ಹಣ ಅಂತ ನೋಡೋದಾದರೆ, 20ನೇ ಕಂತಿನ ಹಣ ಆಗಸ್ಟ್ 2ನೇ ತಾರೀಕಿಗೆ ಹಣನ ಬಿಡುಗಡೆ ಮಾಡಿದರು. ಎಲ್ಲ ರೈತರಿಗೂ ಕೂಡ ಆಲ್ಮೋಸ್ಟ್ ಆಗಿ ಎಲ್ರಿಗೂ ಕೂಡ ಜಮಾ ಆಗಿದೆ ವೀಕ್ಷಕರೇ. ನಮಗೆ ಏನಂತ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾ ಇದ್ರು ವೀಕ್ಷಕರು ಅಂತಂದರೆ, ಮೊದಲನೇದಾಗಿ ವೀಕ್ಷಕರೇ, ಈ ಒಂದು 21ನೇ ಕಂತಿನ ಹಣದಲ್ಲಿ PM ಕಿಸಾನ್ ಹಣನ ಹೆಚ್ಚಿಗೆ ಮಾಡಿದರೆ 4,000 ರೂಪಾಯಿ ಹಣನ ಒಟ್ಟಿಗೆ ಜಮಾ ಆಗ್ತಾ ಇದೆ ಅಂತಕ್ಕಂಥ ಮಾಹಿತಿಗಳು ನಾವು ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೀವಿ. ಇದು ನಿಜಾನ ಅಂತ ಕೆಲವೊಬ್ಬರು ಕಮೆಂಟ್ ಮೂಲಕ ಮಾಹಿತಿನ ಕೇಳಿದರು. ಆ ಒಂದು ಕಮೆಂಟ್ಗಳನ್ನು ನಾವು ಕೂಡ ನೋಡಿ ಇದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡು 21ನೇ ಕಂತಿನ ಹಣದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸರ್ಕಾರದ ಕಡೆಯಿಂದ ಎಲ್ರಿಗೂ ಕೂಡ 4,000 ರೂಪಾಯಿ ಹಣ ಒಟ್ಟಿಗೆ ಜಮಾ ಆಗುವುದಿಲ್ಲ ವೀಕ್ಷಕರೇ. ಕ್ಲಿಯರಾಗಿ ತಿಳ್ಕೊಳ್ಳಿ, ಒಟ್ಟಿಗೆ 4,000 ರೂಪಾಯಿ ಹಣನ ಜಮಾ ಆಗೋದಿಲ್ಲ. ಜಮಾ ಆದರೆ ಯಾರಿಗೆ ಒಂದು 4,000 ರೂಪಾಯಿ ಹಣನ ಜಮಾ ಆಗುತ್ತೆ ಅಂತ ನೋಡೋದಾದರೆ, ಕಳೆದ 20ನೇ ಕಂತಿನ ಹಣನೇ ಯಾರಿಗೆ ಬಂದಿರಲ್ವೋ, ತಾಂತ್ರಿಕ ಸಮಸ್ಯೆಯಿಂದಾಗಿರ್ಬೋದು ಅಥವಾ ಏನಾದರೂ ಅವರ ಒಂದು ಆ ಬ್ಯಾಂಕ್ಗೆ ಆಧಾರ್ ಲಿಂಕ್ ಆಗದೇ ಇರಬಹುದಾಗಿರ್ಬೋದು, ಪಹಣಿಗೆ ಆಧಾರ್ ಲಿಂಕ್ ಆಗದೇ ಇರಬಹುದಾಗಿರ್ಬೋದು, ಈ ರೀತಿಯಾಗಿ ತಾಂತ್ರಿಕ ಸಮಸ್ಯೆಯಿಂದ ಏನಾದರೂ ಅವರ ಒಂದು ಅಕೌಂಟ್ಗಳಿಗೆ PM ಕಿಸಾನ್ 20ನೇ ಕಂತಿನ ಹಣನ ಜಮಾ ಆಗೋದು ಹೋಲ್ಡ್ ಆಗಿ ನಿಂತಿತ್ತು ಅಂತಂದರೆ ಅಂಥವರಿಗೆ PM ಕಿಸಾನ್ 20ನೇ ಕಂತಿನ ಹಣ ಜೊತೆಗೆ 21ನೇ ಕಂತಿನ ಹಣನ, 2 ಕಂತಿನ ಹಣನ ಒಟ್ಟಿಗೆ 4,000 ರೂಪಾಯಿ ಹಣನ 21ನೇ ಕಂತಿನ ಹಣದಲ್ಲಿ ಜಮಾ ಮಾಡುವಂಥದ್ದು. ಈ ರೀತಿಯಾಗಿ ಅವರಿಗೆ ಒಟ್ಟಿಗೆ 4,000 ರೂಪಾಯಿ ಹಣನ ಜಮಾ ಆಗುತ್ತೆ ವೀಕ್ಷಕರೇ. ಇವಾಗ 20ನೇ ಕಂತಿನ ಹಣದವರೆಗೂ ಸರಿಯಾಗಿ ಒಂದು ಹಣನ ಯಾರೆಲ್ಲ ಒಂದು ಪಡೆದಿರ್ತಾರೆ ಅಂಥವರಿಗೆ 21ನೇ ಕಂತಿನ ಹಣದಲ್ಲಿ 2,000 ರೂಪಾಯಿ ಹಣ ಮಾತ್ರ ಬರುವಂಥದ್ದು ವೀಕ್ಷಕರೇ. ಇದು ಕ್ಲಿಯರಾಗಿ ತಿಳಿದುಕೊಳ್ಬೇಕು. ಇದು ಕಂಪ್ಲೀಟಾಗಿ ತಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಇನ್ನು ಎರಡನೇದಾಗಿ ಏನು ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾ ಇದ್ರು ವೀಕ್ಷಕರು ಅಂತಂದರೆ, ಇವಾಗ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ ಒಂದು ಹಣ ಏನಿದೆ ಅದು 10,000 ರೂಪಾಯಿ ಹಣಕ್ಕೆ ಒಂದು ಏರಿಕೆ ಆಗಿದೆ ಅಂತ ಕೆಲವೊಬ್ಬರಿಗೆ ಡೌಟ್ ಇತ್ತು. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾ ಇದ್ರು. ಇದರ ಬಗ್ಗೆ ಹೇಳೋದಾದರೆ ವೀಕ್ಷಕರೇ, ಈಗ ಕೇಂದ್ರ ಸರ್ಕಾರಕ್ಕೆ ಸಾಕಷ್ಟು ಒಂದು ರೈತರ ಸಂಘಟನೆಗಳು, ಹೋರಾಟಗಳು, ಅನೇಕ ಒಂದು PM ಕಿಸಾನ್ ಸಮ್ಮಾನ್ ನಿಧಿ ಒಂದು ಹಣ ಏನಿದೆ 2,000 ರೂಪಾಯಿ ಪ್ರತಿ ಕಂತಿನಲ್ಲಿ 2,000 ರೂಪಾಯಿ ಹಣನ ಕೊಡ್ತಾ ಇದ್ದಾರೆ. ಅದನ್ನು ಹೆಚ್ಚಿಗೆ ಮಾಡಬೇಕು. ಇವಾಗ 6 ವರ್ಷ ಕಂಪ್ಲೀಟ್ ಆಗಿದೆ,
ಹೆಚ್ಚಿಗೆ ಮಾಡಬೇಕು, ಹೆಚ್ಚಿಗೆ ಒಂದು ರೈತರಿಗೆ ಹಣನ ನೀಡಬೇಕು ಅಂತಕ್ಕಂಥ ಮನವಿಗಳನ್ನು ಸಲ್ಲಿಸ್ತಾ ಇದ್ದಾರೆ ವೀಕ್ಷಕರೇ ಕೇಂದ್ರ ಸರ್ಕಾರಕ್ಕೆ. ಯಾವ ಕಾರಣಕ್ಕೆ ಒಂದು ಸಲ್ಲಿಸ್ತಾ ಇದ್ದಾರೆ ಹೆಚ್ಚಿಗೆ ಮಾಡಬೇಕು ಅಂತಂದರೆ, ಕಳೆದ ಒಂದು 6 ವರ್ಷದ ಹಿಂದೆ ನೋಡಿದರೆ ಆವಾಗ ಎಲ್ಲ ವಸ್ತುಗಳ ಒಂದು ಹಣ ಏನಿತ್ತು ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇತ್ತು. ಇವಾಗ ಹಣನ ಬೆಲೆ ಏರಿಕೆಯೂ ಕೂಡ ಹೆಚ್ಚಾಗಿರುವಂಥದ್ದು. ಹೀಗಾಗಿ ಪ್ರತಿ ವಸ್ತುವಿನ ಒಂದು ಬೆಲೆ ಏರಿಕೆ ಆಗಿರುವುದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ರೈತರು ಖರೀದಿಗಳನ್ನು ಮಾಡಬೇಕು ಅಂತಂದರೆ ಹಣನ ಹೆಚ್ಚಿಗೆ ಒಂದು ಕೊಟ್ಟು ಖರೀದಿ ಮಾಡಬೇಕಾಗುತ್ತೆ. ಯಾವಾಗ ಅಂತಂದರೆ 6 ವರ್ಷಗಳ ಹಿಂದೆ 2,000 ರೂಪಾಯಿ ಹಣನ ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಹಣನ ನೀಡ್ತಾ ಇತ್ತು. ಈಗಾಗಲೇ ಸಾಕಷ್ಟು ಒಂದು ಬೆಲೆಗಳ ಒಂದು ಏರಿಕೆ ಆಗಿರುವುದರಿಂದ ರೈತರಿಗೂ ಕೂಡ ಒಂದು 2,000 ರೂಪಾಯಿ ಹಣನೂ ಕೂಡ ಒಂದು ಏನು 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇದ್ದಾರೆ. ಅದನ್ನು ಹೆಚ್ಚಿಗೆ ಮಾಡಬೇಕು. ವಾರ್ಷಿಕವಾಗಿ 6,000 ರೂಪಾಯಿ ಹಣನ ಕೊಡ್ತಾ ಇರುವುದನ್ನು ವಾರ್ಷಿಕವಾಗಿ 10,000 ರೂಪಾಯಿಗೆ ಒಂದು ಏರಿಕೆ ಮಾಡಬೇಕು ಅಂತ ಕೇಂದ್ರಕ್ಕೆ ಸಾಕಷ್ಟು ಒಂದು ರೈತ ಹೋರಾಟಪರ ಸಂಘಟನೆಗಳು ಅನೇಕ ಮನವಿಗಳನ್ನು ಸಲ್ಲಿಸ್ತಾ ಇದ್ದಾರೆ. ಇದನ್ನು ಕೂಡ ಸರ್ಕಾರ ಒಂದು ಸ್ವೀಕಾರ ಮಾಡಿದೆ. ಆದರೆ ಇನ್ನೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಹಣನ ಏರಿಕೆ ಮಾಡ್ತಿದ್ದೀವಿ ಅಂತ ಸಂಪೂರ್ಣವಾಗಿ ಹಣನ ಜಾರಿಕೆ ಮಾಡಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ಇನ್ನೂ ಕೂಡ ಕೇಂದ್ರ ಸರ್ಕಾರದಿಂದ ಹಣ ಏರಿಕೆ ಮಾಡೋದ್ರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಜಾರಿಗೆನ ಮಾಡಿಲ್ಲ, ಇಂಪ್ಲಿಮೆಂಟ್ ಮಾಡಿಲ್ಲ. ಇದಕ್ಕೋಸ್ಕರ ಇನ್ನೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಕೇಂದ್ರದ ಅಫಿಷಿಯಲ್ ಆಗಿರ್ತಕ್ಕಂಥ ಮಾಹಿತಿನ ಬಂದಿಲ್ಲ. ಯಾರೂ ಕೂಡ ಹಣನೂ ಕೂಡ ಹೆಚ್ಚಿಗೆ ಆಗಿಲ್ಲ. ಯಾವ ರೀತಿ ವಾರ್ಷಿಕವಾಗಿ 6,000 ರೂಪಾಯಿ ಹಣನ ಜಮಾ ಆಗ್ತಾಯಿತ್ತು, ಅದೇ ರೀತಿಯಾಗಿ ಇವಾಗಲೂ ಕೂಡ ವಾರ್ಷಿಕವಾಗಿ 6,000 ರೂಪಾಯಿ ಹಣನೇ ಜಮಾ ಆಗ್ತಾ ಇರುವಂಥದ್ದು ವೀಕ್ಷಕರೇ. ಮತ್ತು ಮುಂದಿನ ದಿನಗಳಲ್ಲಿ ಏನಾದರೂ ಹೆಚ್ಚಿಗೆ ಆದರೂ ನಾವು ಸಂಪೂರ್ಣವಾಗಿ ತಮಗೆ ವಿಡಿಯೋ ಮುಖಾಂತರ ಮಾಹಿತಿನ ತಲುಪಿಸ್ತೀನಿ ಅಂತ ಹೇಳ್ತಾ ಇವಾಗ ಕ್ಲಿಯರಾಗಿ ತಿಳಿದುಕೊಳ್ಬಿಡಿ. ವಾರ್ಷಿಕವಾಗಿ 10,000 ರೂಪಾಯಿ ಇನ್ನೂ ಕೂಡ ಏರಿಕೆ ಆಗಿಲ್ಲ. ಮತ್ತು ಮೂರನೇದಾಗಿ ಏನು ಕೇಳ್ತಾಯಿದ್ರು ಭಾಳಷ್ಟು ಜನರು ಅಂತಂದರೆ 21ನೇ ಕಂತಿನ ಒಂದು PM ಕಿಸಾನ್ 21ನೇ ಕಂತಿನ ಯಾವ ದಿನಾಂಕದೊಳಗೆ ನಮ್ಮ ಒಂದು ಖಾತೆಗಳಿಗೆ ಹಣನ ಜಮಾ ಆಗುತ್ತೆ ಅಂತಕ್ಕಂಥ ಮಾಹಿತಿನ ಕೇಳ್ತಾಯಿದ್ರು. ಇದ್ರ ಬಗ್ಗೆ ಹೇಳೋದಾದರೆ ವೀಕ್ಷಕರೇ, ಕಳೆದ ಒಂದು 6 ವರ್ಷಗಳಿಗೆ ನಿರಂತರವಾಗಿ ನೋಡ್ತಾ ಬಂದರೆ ಯಾವ ಒಂದು ತಿಂಗಳಿನಲ್ಲಿ ಪ್ರಧಾನಮಂತ್ರಿ ಕಿಸಾನ್ ವರ್ಷದಲ್ಲಿ ಯಾವ ತಿಂಗಳಿನಲ್ಲಿ ಬಿಡುಗಡೆ ಆಗುತ್ತೆ ಅಂತ ನೋಡಿದ್ರೆ ವೀಕ್ಷಕರೇ, ಈಗಾಗಲೇ ಸೆಪ್ಟೆಂಬರ್, ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಈ ಒಂದು 3 ತಿಂಗಳಲ್ಲೇ ಹಣನ ಬಿಡುಗಡೆ ಮಾಡಿರುವಂಥದ್ದು. ಪ್ರತಿ ವರ್ಷವೂ ಕೂಡ ಈ ರೀತಿಯಾಗಿ ಈ ತಿಂಗಳಿನಲ್ಲಿ ಹಣನ ಬಿಡುಗಡೆ ಮಾಡಿರುವಂಥದ್ದು. ಕೇಂದ್ರದ ಕೆಲವು ಮೂಲಗಳಿಂದ ಮಾಹಿತಿನ ನೋಡಿದಾಗ ಅಕ್ಟೋಬರ್ 15ನೇ ತಾರೀಕಿನಿಂದ ನವೆಂಬರ್ 15ನೇ ತಾರೀಕು ಒಳಗಾಗಿ ನಿಮಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು 21ನೇ ಕಂತಿನೇನಿದೆ ಅದು ನಿಮ್ಮ ಒಂದು ಖಾತೆಗಳಿಗೆ ಬಂದೇ ಜಮಾ ಆಗುತ್ತೆ ಅಂತಕ್ಕಂಥ ಮಾಹಿತಿನ ಕೇಂದ್ರದ ಭಾಳಷ್ಟು ಒಂದು ನ್ಯೂಸ್ ಚಾನಲ್ಗಳಾಗಿರ್ಬೋದು, ಭಾಳಷ್ಟು ಮೂಲಗಳಿಂದ ಮಾಹಿತಿಗಳು ಕೂಡ ಕೇಳಿಬರ್ತಾ ಇದೆ ವೀಕ್ಷಕರೇ. ಅಕ್ಟೋಬರ್ 15ನೇ ತಾರೀಕಿನಿಂದ ನವೆಂಬರ್ 15ನೇ ತಾರೀಕು ಒಳಗಾಗಿ ನಿಮಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ 21ನೇ ಕಂತಿನ ನಿಮ್ಮ ಒಂದು ಖಾತೆಗಳಿಗೆ ಜಮಾ ಆಗುತ್ತೆ ವೀಕ್ಷಕರೇ. ಇನ್ನು 19, 20ನೇ ಕಂತಿನ ಯಾರಿಗೆಲ್ಲ ಒಂದು ರೈತರಿಗೆ ಬಂದಿಲ್ವೋ ದಯವಿಟ್ಟು ನಿಮ್ಮೊಂದು ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಸ್ಟೇಟಸ್ ಚೆಕ್ ಮಾಡಿಕೊಂಡಾಗ ಅಲ್ಲಿ ರೈತ ಸಂಪರ್ಕದ ಒಂದು ಅಧಿಕಾರಿಗಳು ತಮಗೆ ಏನಾದರೂ ನಿಮ್ಮ ಒಂದು ಸ್ಟೇಟಸಲ್ಲಿ ಏನಾದರೂ ಚೇಂಜಸ್ ಆಗಿದ್ದರೆ ಮತ್ತು ರಿಜಿಸ್ಟ್ರೇಷನಲ್ಲಿ ಏನಾದರೂ ಚೇಂಜಸ್ ಆಗಿದ್ದರೆ ಮತ್ತು ಏನಾದರೂ ಮಿಸ್ಟೇಕ್ಸ್ ಇದ್ದರೂ ಕೂಡ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಿದ್ದಾರೆ. ಯಾವ್ಯಾವ ದಾಖಲಾತಿಗಳನ್ನು ಸಬ್ಮಿಟ್ ಮಾಡಿ ನೀವು ಮತ್ತೆ ಒಂದು ಸರಿಪಡಿಸ್ಕೊಳ್ಬೋದು ಅಂತ ಅವ್ರು ಹೇಳ್ತಾರೆ. ಅದೇ ರೀತಿಯಾಗಿ ನೀವು ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟು ರೈತ ಸಂಪರ್ಕ ಕೇಂದ್ರಗಳಲ್ಲಿ ನೀವೊಂದು ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇಷ್ಟು ನೀವು ಖುದ್ದಾಗಿ ನೀವೊಂದು ರೈತ ಸಂಪರ್ಕ ಕೇಂದ್ರಕ್ಕೆ ಹೋದಾಗ ಆವಾಗ ನಿಮ್ಮೊಂದು ಏನು ಪ್ರಾಬ್ಲಮ್ ಆಗಿದೆ ಅಂತ ಸಂಪೂರ್ಣ ವಿವರವಾಗಿ ಗೊತ್ತಾಗುವಂಥದ್ದು. ಆವಾಗ ಮತ್ತೆ ನೀವು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು 21ನೇ ಕಂತಿನ ಸುಲಭವಾಗಿ ನೀವು ಪಡೆದುಕೊಳ್ಬೋದು ಅಂತ ಹೇಳ್ತಾ ಇಷ್ಟು ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ನೀವು ಕೇಳಿರುವಂಥ ಪ್ರಶ್ನೆಗಳಿಗೆ ಎಲ್ಲವೂ ಕೂಡ ಉತ್ತರ ಕೊಟ್ಟಿದ್ದೀನಿ. ಮತ್ತು ವೀಕ್ಷಕರೇ, ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಪ್ರತಿ ಕಂತಿನ ಒಂದು ಸ್ಟೇಟಸ್ನ ಹಣ ಜಮಾ ಆಗಿರುವಂಥ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡೋದು ಅಂತ PFMS ವೆಬ್ಸೈಟಲ್ಲಿ ನಾನು ಯಾವ ರೀತಿ ಸ್ಟೇಟಸ್ನ ಚೆಕ್ ಮಾಡೋದು ಅಂತ ಮುಂದಿನ ವಿಡಿಯೋದಲ್ಲಿ ತಮಗೆ ವಿವರವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿತು ಅಂತಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಿಡಿಯೋ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿಯಾಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.